ಮುದ್ದಂಡ ಕಪ್ ಹಾಕಿ ಹಬ್ಬ ದಾಖಲೆಯ 370 ತಂಡಗಳ ನೋಂದಣಿ. ಮಡಿಕೇರಿಯಲ್ಲಿ ಬರದ ಸಿದ್ಧತೆ. ಕೊಡವ ಕುಟುಂಬಗಳ ನಡುವಿನ ಹಾಕಿ ಪಂದ್ಯಾವಳಿಯ 25ನೇ ವರ್ಷದ ಮುದ್ದಂಡ ಕಪ್ ಹಾಕಿ ಉತ್ಸವಕ್ಕೆ ಮಡಿಕೇರಿ ನಗರದಲ್ಲಿ ಅಂತಿಮ ಹಂತದ ಸಿದ್ಧತೆ ನಡೆದಿದೆ. ಪಂದ್ಯಾವಳಿಯು ಮಾರ್ಚ್ 28ರಿಂದ ಏಪ್ರಿಲ್ 27ರವರೆಗೆ 3 ಮೈದಾನಗಳಲ್ಲಿ ನಡೆಯಲಿದ್ದು, ಈಗಾಗಲೇ ದಾಖಲೆಯ 370 ತಂಡಗಳು ನೋಂದಣಿ ಮಾಡಿಕೊಂಡಿವೆ. 1 ತಿಂಗಳ ಹಾಕಿ ಪಂದ್ಯಾವಳಿ ಹಾಗೂ ಈ ಅವಧಿಯಲ್ಲಿ ನಡೆಯುವ ವಿಭಿನ್ನ ಕಾರ್ಯಕ್ರಮಗಳ ಕುರಿತು ಕೊಡವ ಹಾಕಿ ಅಕಾಡೆಮಿ ಹಾಗೂ ಮುದ್ದಂಡ ಕಪ್ ಹಾಕಿ ಉತ್ಸವ ಸಮಿತಿಯ ಪ್ರಮುಖರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಹಾಕಿ ಅಕಾಡೆಮಿಯ ಅಧ್ಯಕ್ಷ ಪಾಂಡಂಡ ಕೆ ಬೋಪಣ್ಣ ಅವರು ಮಾತನಾಡಿ, ಕಳೆದ ಬಾರಿಯ ಕುಂಡ್ಯೊಳಂಡ ಹಾಕಿ ಹಬ್ಬದಲ್ಲಿ 360 ತಂಡಗಳು ಪಾಲ್ಗೊಂಡಿದ್ದವು. ಈ ಬಾರಿಯ ಮುದ್ದಂಡ ಹಾಕಿ ಕಪ್ನ ಉತ್ಸವದಲ್ಲಿ 10 ತಂಡಗಳು ಹೆಚ್ಚುವರಿಯಾಗಿದ್ದು 370 ತಂಡಗಳು ಹೆಸರು ನೋಂದಾಯಿಸಿಕೊಂಡಿವೆ. ನೋಂದಣಿಯ ಕೊನೆಯ ದಿನಾಂಕ ಮಾರ್ಚ್ 18 ಆಗಿದ್ದು, ಮತ್ತಷ್ಟು ತಂಡಗಳು ಸೇರ್ಪಡೆಗೊಳ್ಳುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಮಾರ್ಚ್ 28ರಂದು ಉದ್ಘಾಟನೆಯ ಪ್ರದರ್ಶನ ಪಂದ್ಯಾವಳಿಯಾಗಿ ಕೊಡವ ಹಾಕಿ ಅಕಾಡೆಮಿ ಹಾಗೂ ಇತ್ತೀಚೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ವಿಜೇತರಾದ ಕರ್ನಾಟಕ ತಂಡಗಳ ನಡುವೆ ಸೆಣಸಾಟ ನಡೆಯಲಿದೆ ಎಂದು ತಿಳಿಸಿದರು. ಹಾಗೆ ಮುದ್ದಂಡ ಹಾಕಿ ಫೆಸ್ಟಿವಲ್ ಇನಾಗ್ರೇಷನ್ ದಿನದಂದು ಒಂದು ಎಕ್ಸಿಬಿಷನ್ ಮ್ಯಾಚ್ ನಡೆಯುತ್ತದೆ. ಇದರಲ್ಲಿ ಕೊಡವ ಹಾಕಿ ಅಕಾಡೆಮಿ ಲೆವೆಲ್ ಮತ್ತೆ ಕರ್ನಾಟಕ ಲೆವೆಲ್ ಈಗಾಗಲೇ ಇತ್ತೀಚೆಗೆ ನಡೆದ ರಾಷ್ಟ್ರ ಮಟ್ಟದ ಪಂದ್ಯದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದೆ. ಅದೇ ತಂಡ ಇಲ್ಲಿ ಬಂದು ನಮ್ಮ ಮುಂದೆ ಎಲ್ಲ ಆಡುತ್ತಾರೆ. ಹಾಗೆ ಕೊಡವ ಹಾಕಿ ಅಕಾಡೆಮಿ ವತಿಯಿಂದ ಒಂದು ಎಂಪೈರ್ಸ್ ವರ್ಕ್ಶಾಪ್ ಆಯೋಜನೆ ಮಾಡ್ತಾ ಇದ್ದಾರೆ. ಅದನ್ನ ಹೆಚ್ಚಿನ ಮಾಹಿತಿ ನಮ್ಮ ಕಾರ್ಯದರ್ಶಿಗಳು ನೀಡ್ತಾರೆ. ಮತ್ತೆ ಇನಾಗ್ರೇಷನ್ ದಿನದಂದು ಕಳೆದ ವರ್ಷ ಗಿನ್ನಿಸ್ ದಾಖಲೆ ಮಾಡಿದಂತ ಕುಂಡಿರಣ್ಣ ಒಕ್ಕದವರಿಗೆ ಒಂದು ಸನ್ಮಾನ ಮಾಡುವಂತ ಒಂದು ಪ್ರೋಗ್ರಾಮ್ ಇಟ್ಟುಕೊಂಡಿದೆ. ಮತ್ತೆ ಇದು ಇನಾಗ್ರೇಷನ್ ದಿನದಂತ ಬರೋದು ಡೀಟೇಲ್ಸ್ ನಮ್ಮ ಉಪಾಧ್ಯಕ್ಷರು ನೀಡುತ್ತಾರೆ. ಅದಾದ್ಮೇಲೆ ಮುದ್ದಂಡ ಅವರು ಮಾಡಿರುವಂತಹ ವ್ಯವಸ್ಥೆ ಏನಿದೆ ಅಂತ ಅವರು ನಿಮಗೆ ತಿಳಿಸ್ತಾರೆ. ಪಂದ್ಯಾವಳಿಯ ನಿರ್ದೇಶಕರಾಗಿ ಬಡ್ಕಡ ಡೀನಾ ಪೋವಯ್ಯ ಹಾಗೂ ಸಂಯೋಜಕರಾಗಿ ಮುದ್ದಂಡ ರಾಯ್ ತಮ್ಮಯ್ಯ ಕಾರ್ಯನಿರ್ವಹಿಸಲಿದ್ದಾರೆ. ಪಂದ್ಯಾವಳಿಯಲ್ಲಿ ಮುಖ್ಯ ವೀಕ್ಷಕ ವಿವರಣೆಗಾರರಾಗಿ ಚೆಪ್ಪುಡೀರ ಕಾರ್ಯಪ್ಪ ಇವರಿಗೆ ಸಹಾಯಕರಾಗಿ ಮಾಲೆಟೀರ ಶ್ರೀನಿವಾಸ್ ಇರಲಿದ್ದಾರೆ. ಟೈಸ್ ಪ್ರಕ್ರಿಯೆಯನ್ನು ಕೆಚ್ಚೆಟೀರ ಪ್ರಸನ್ನ ನಿರ್ವಹಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಕಳೆದ ಹಾಕಿ ಉತ್ಸವದಲ್ಲಿ ಗಿನ್ನಿಸ್ ದಾಖಲೆ ನಿರ್ಮಿಸಿದ ಕುಂಡ್ಯೊಳಂಡ ಒಕ್ಕದವರನ್ನು ಸನ್ಮಾನಿಸಿ ಗೌರವಿಸಲಾಗುವುದೆಂದು ತಿಳಿಸಿದರು. 370 ಟೀಮ್ಗಳು ರಿಜಿಸ್ಟರ್ ಆಗಿದೆ. ಇದು ಕಳೆದ ವರ್ಷಕ್ಕಿಂತ 10 ಟೀಮ್ಗಳು ಜಾಸ್ತಿ ಆಗಿದೆ ಈಗಾಗಲೇ. ಅದೊಂದು ಆದ್ಯ ದಾಖಲೆ. ಅದಲ್ಲದೆ ಇದು ರಿಜಿಸ್ಟ್ರೇಷನ್ ಮಾರ್ಚ್ 18 ತನಕ ಓಪನ್ ಇದೆ. ಸೊ ಇನ್ನೂ ಹೆಚ್ಚು ಸಂಖ್ಯೆಯಾದ ಒಕ್ಕಗಳು ಬರುವಂತ ಸಾಧ್ಯತೆಗಳಿದೆ. ಕೆಲವು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಸ್ ಇದೆ. ಒಂದು, ಮುದ್ದಂಡ ಹಾಕಿ ಫೆಸ್ಟಿವಲಿನ ಟೂರ್ನಮೆಂಟ್ ಡೈರೆಕ್ಟರ್ ಇದು ಪಟ್ಟಣದ ದೀನಾ ಪೋಯ ಅವರು ಈ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇವರ ಸಂಪೂರ್ಣ ಜವಾಬ್ದಾರಿಯಾಗಿರ್ತದೆ ಎಲ್ಲ ಮ್ಯಾಚ್ಗಳನ್ನು ಸರಿಯಾದ ಸಮಯದಲ್ಲಿ ನಡೆಸೋದು ಹಾಗೂ ಗ್ರೌಂಡಿನ ವಿಷಯದಲ್ಲಿ ಎಲ್ಲ ಎಚ್ಚರಿಕೆ ತಗೊಳ್ಳೋದು. ಇವರಿಗೆ ಸಾಥ್ ನೀಡುತ್ತಾರೆ ಮುದ್ದಂಡ ಫ್ಯಾಮಿಲಿಯಿಂದ ಮುದ್ದಂಡ ರಾಯ್ ತಮ್ಮಯ್ಯ ಅವರು ಟೂರ್ನಮೆಂಟ್ ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಹಾಕಿ ಅಕಾಡೆಮಿಯ ಕಾರ್ಯಾಧ್ಯಕ್ಷ ಮೇಕೆರೀರ ರವಿ ಪೆಮ್ಮಯ್ಯ ಮಾತನಾಡಿ, ಕೊಡವ ಹಾಕಿ ಅಕಾಡೆಮಿ ವತಿಯಿಂದ ಮಾರ್ಚ್ 19ರಂದು ಮತ್ತು 20ರಂದು ವಿರಾಜಪೇಟೆಯ ಕಾವೇರಿ ಕಾಲೇಜಿನಲ್ಲಿ ಹಾಕಿ ತೀರ್ಪುಗಾರರ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಜಿಲ್ಲೆಯ ಆಸಕ್ತ ಯುವ ಸಮೂಹ ಇದರಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಮಾರ್ಚ್ನಲ್ಲಿ ಕಾವೇರಿ ಕಾಲೇಜು ವಿರಾಜಪೇಟೆಯಲ್ಲಿ ಒಂದು ಎಂಪೈರಿಂಗ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇಂಟರ್ನ್ಯಾಷನಲ್ ಎಂಪೈರ್ ಆ್ಯಂಡ್ ಒಲಿಂಪಿಕ್ನಲ್ಲಿ ಎಂಪೈರ್ ಮಾಡಿದಂಥ ರಘುಪ್ರಸಾದ್ ಅವರು ಮತ್ತು ನಮ್ಮ ಹಾಕಿ ಹಾಕಿ ಇಂಡಿಯಾದ ಎಜುಕೇಟರ್ ಉಳ್ಳಂಗಡ ರೋಹಿಣಿ ಅವರು ಸಹ ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ಅವರು ಮಾರ್ಗದರ್ಶನ ನೀಡ್ತಾರೆ. ಇದನ್ನು ನಮ್ಮ ಕೊಡಗಿನ ಎಲ್ಲ ಜನರು, ಯಂಗ್ಸ್ಟರ್ಸ್, ಇಂಟ್ರೆಸ್ಟ್ ಇರೋರು, ಸೀನಿಯರ್ಸ್, ಜೂನಿಯರ್ಸ್ ಎಲ್ಲರೂ ಬಂದು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹಾಕಿ ಕಡಿಮೆ ವತಿಯಿಂದ ಕೇಳ್ಬೋದು. ಅದರ ಲೀಡರ್ಶಿಪ್ಪನ್ನು ದೀನಾ ಪೋಯ್ ಅಂತ ನಮ್ಮ ವೈಸ್ ಪ್ರೆಸಿಡೆಂಟ್ ದೀನಾ ಪೋಯ್ ಬಡ್ಕಡ ದೀನಾ ಪೋಯ್ ಮಾಡ್ತಾ ಇದ್ದಾರೆ. ಮುದ್ದಂಡ ಹಾಕಿ ಹಬ್ಬದ ಅಧ್ಯಕ್ಷ ಮುದ್ದಂಡ ರಶೀನ್ ಸುಬ್ಬಯ್ಯ ಮಾತನಾಡಿ,
ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ 2 ಮೈದಾನ ಹಾಗೂ ಪೊಲೀಸ್ ಕವಾಯತು ಮೈದಾನದಲ್ಲಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು, ಗ್ಯಾಲರಿ ನಿರ್ಮಾಣ ಕಾರ್ಯ ಆರಂಭಗೊಂಡಿದೆ. ಹಾಕಿ ಉತ್ಸವದ ಬೆಳ್ಳಿ ಹಬ್ಬದ ಸಂಭ್ರಮದ ಹಿನ್ನೆಲೆ ಹಾಕಿ ಪಂದ್ಯಾವಳಿಯೊಂದಿಗೆ ವಿವಿಧ ಕಾರ್ಯಕ್ರಮಗಳನ್ನ ಕೂಡ ನಡೆಯಲಿದೆ ಎಂದು ಅವರು ತಿಳಿಸಿದರು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಮೈದಾನದ ತಯಾರಿಗಳು ನಡೀತಾ ಇದೆ. ಅಲ್ಲಿ 2 ಮೈದಾನಗಳಿರುತ್ತದೆ. ಗ್ಯಾಲರಿ ಕೆಲಸಗಳು ಈಗಾಗಲೇ ಪ್ರಾರಂಭಗೊಂಡಿದೆ. 3ನೇ ಮೈದಾನ ಕೊಡಗು ಜಿಲ್ಲಾ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿ SP ಆಫೀಸ್, ಅಲ್ಲಿ ಕೆಲಸ ನಡೀತಾ ಇದೆ. ನಮ್ಮ ಹಾಕಿ ಅಕಾಡೆಮಿ ಅಧ್ಯಕ್ಷರ ಜೊತೆಗೆ ಈಗಾಗಲೇ 370 ಟೀಮ್ ರಿಜಿಸ್ಟರ್ ಆಗಿದೆ. ಕಳೆದ ವರ್ಷಕ್ಕಿಂತ 10 ಟೀಮ್ ಜಾಸ್ತಿ ಇದೆ. ಇನ್ನೂ 3 ದಿನ ರಿಜಿಸ್ಟ್ರೇಷನ್ಗೆ ಓಪನ್ ಇದೆ. ನಾವು ಇನ್ನೊಂದು 10-20 ಟೀಮ್ ಬರುವ ನಿರೀಕ್ಷೆಯಲ್ಲಿದ್ದೀವಿ. ಇದೇ ಥರ ಮೊಟ್ಟ ಮೊದಲ ಬಾರಿಗೆ ನಾವು ಎಕ್ಸ್ಕ್ಲೂಸಿವ್ ಆಗಿ ವುಮೆನ್ 5S ಅಟೆಂಡ್ ಮಾಡಿದ್ದೀವಿ. ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಈಗಾಗಲೇ 30 ತಂಡಗಳ ನೋಂದಣಿ ಆಗಿದೆ. ಇನ್ನು ಅದಕ್ಕೆ ಏಪ್ರಿಲ್ 10ನೇ ತಾರೀಕು ತನಕ ನೋಂದಣಿ ಮಾಡಿಕೊಳ್ಳುವಂಥ ಅವಕಾಶ ಇದೆ. ನಾವು ಇನ್ನೊಂದು 10-20 ಟೀಮ್ ಬರುವ ನಿರೀಕ್ಷೆಯಲ್ಲಿದ್ದೀವಿ. ಈ ಬಾರಿ ವಿಶೇಷವಾಗಿ ಇದುವರೆಗೆ ಹಾಕಿ ಉತ್ಸವ ಆಯೋಜಿಸಿದ್ದ ಎಲ್ಲಾ ಕುಟುಂಬಗಳ ಐನ್ಮನೆಗಳಿಗೆ ಮ್ಯಾರಥಾನ್ ಮೂಲಕ ಕ್ರೀಡಾ ಜ್ಯೋತಿಯನ್ನ ಕೊಂಡೊಯ್ಯಲಾಗುವುದು. ಮಾರ್ಚ್ 25ರಂದು ಬೆಳಗ್ಗೆ 8 ಗಂಟೆಗೆ ಕೊಡವ ಹಾಕಿ ಉತ್ಸವದ ಜನಕರಾದ ಕರಡ ಗ್ರಾಮದ ಪಾಂಡಂಡ ಕುಟುಂಬದ ಐನ್ಮನೆಯಲ್ಲಿ ಆರಂಭಗೊಳ್ಳಲಿರುವ ಮುದ್ದಂಡ ಹಾಕಿ ಉತ್ಸವದ ಕ್ರೀಡಾ ಜ್ಯೋತಿಯನ್ನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ AS ಪೊನ್ನಣ್ಣನವರು ಉದ್ಘಾಟಿಸಲಿದ್ದಾರೆ. ನಂತರ ಪೊನ್ನಂಪೇಟೆಯ 8 ಐನ್ಮನೆಗಳನ್ನು ಕ್ರಮಿಸಿ ಮಾರ್ಚ್ 26ರಿಂದ 28ರವರೆಗೆ ವಿವಿಧ ಐನ್ಮನೆಗಳಿಗೆ ಕ್ರೀಡಾ ಜ್ಯೋತಿ ಸಾಗಲಿದೆ. ಬಳಿಕ ಜನರಲ್ ತಿಮ್ಮಯ್ಯ ವೃತ್ತದಿಂದ ಮುಖ್ಯ ರಸ್ತೆಯ ಮೂಲಕ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮೈದಾನಕ್ಕೆ ಬೃಹತ್ ಮೆರವಣಿಗೆಯ ಮೂಲಕ ಕ್ರೀಡಾ ಜ್ಯೋತಿಯನ್ನ ಕೊಂಡೊಯ್ಯಲಾಗುವುದು ಎಂದು ಅವರು ತಿಳಿಸಿದರು.